ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಕಳೆದ ಒಂದು ವಾರ ಕಾಲ ದೇವರು ನಮ್ಮನ್ನು ಅಧಿಭದ್ರವಾಗಿ ಕಾಯ್ದುಕೊಂಡನು, ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ನಡೆಸಿದನು. ಈ ವಾರದಲ್ಲೂ ಕೂಡ ನಮ್ಮ ನಡೆಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ನಮಗೆ ಬೇಕಾಗಿರುವಂಥ ಎಲ್ಲ ವಿಧವಾದ ಸಹಾಯವನ್ನು ಮಾಡಿ ಆತನು ತನ್ನ ದೂತರನ್ನು ನಮ್ಮ ಜೊತೆಯಲ್ಲಿ ಕಳುಹಿಸಿ ನಮ್ಮನ್ನು ಕಾಯ್ದು ಪರಿಪಾಲಿಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಇವತ್ತು ಕೂಡ ದೇವರು ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವನ ಆಸಕ್ತಿ ಉಳ್ಳವನಾಗಿದ್ದಾನೆ. ಹಾಲೆಲೂಯಾ. ಆತನ ಶಬ್ದವನ್ನು ಕೇಳುವುದಕ್ಕಾಗಿ ನಮ್ಮ ಕಿವಿಗಳನ್ನು ತೆರೆದು ದೇವರ ಸಮ್ಮುಖದಲ್ಲಿ ನಮ್ಮನ್ನು ಸಮರ್ಪಿಸೋಣ. ಇವತ್ತಿನ ಧ್ಯಾನಕ್ಕಾಗಿ 1 ಪೇತ್ರನು 5ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. 1 ಪೇತ್ರ 5:7. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಹಾಲೆಲೂಯಾ. ಈ ಒಳ್ಳೆಯ ವಾಕ್ಯಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಈ ದಿವಸಗಳಲ್ಲಿ ಅನೇಕ ವಿಧವಾದ ಚಿಂತೆಗಳ ನಿಮಿತ್ತ, ದುಃಖಗಳ ನಿಮಿತ್ತ, ಭಾರಗಳ ನಿಮಿತ್ತ ನಾವು ಭಯಪಡುತ್ತಾ ದೇವರ ಸಮೂಹದಲ್ಲಿ ಕಾಣಲ್ಪಡುತ್ತೇವೆ. ಅಯ್ಯೋ, ಮುಂದೆ ಏನಾಗುತ್ತದೋ, ಇದಕ್ಕೆ ಏನು ಉತ್ತರ ಸಿಗುತ್ತದೋ, ಇಲ್ಲ ಯಾವ ರೀತಿ ನಮಗೆ ಇದರಲ್ಲಿ ಬಿಡುಗಡೆ ಉಂಟಾಗುತ್ತದೆ ಎಂಬುದಾಗಿ ಅನೇಕ ವಿಧವಾದ ಕಾರ್ಯಗಳನ್ನು ನೆನೆಸಿಕೊಂಡು ಚಿಂತೆಯಲ್ಲೂ ಭಾರದಲ್ಲೂ ಆಗಿರುತ್ತೇವೆ. ದೇವರ ಪರಿಶುದ್ಧ ಆತ್ಮನು ನಮಗಾಗಿ ಹೇಳುವಂಥ ಒಂದು ಸಮಾಧಾನ ಇದಾಗಿದೆ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಆಮೇಲೆ ನಮ್ಮ ದೇವರು ನಮಗೋಸ್ಕರ ಚಿಂತಿಸುವ ದೇವರಾಗಿದ್ದಾನೆ. ಆತ ನಮಗೋಸ್ಕರ ಸಕಲ ಕಾರ್ಯಗಳನ್ನು ಸಂಪೂರ್ಣವಾಗಿ ಒದಗಿಸಿ ಕೊಡುವ ದೇವರಾಗಿದ್ದಾನೆ. ನಮಗೋಸ್ಕರ ಸಕಲ ಕಾರ್ಯಗಳನ್ನು ಸಿದ್ಧತೆಗೆ ತರುವಂಥ ದೇವರಾಗಿದ್ದಾನೆ. ಆದ್ದರಿಂದ ಈ ಬೆಳಗಿನ ಸಮಯದಲ್ಲಿ ದೇವರ ಕರದಲ್ಲಿ ಸಮರ್ಪಿಸಿ ಕೊಡೋಣ. ಯಾವುದೇ ವಿಷಯದ ನಿಮಿತ್ತ ನಾವು ದುಃಖದಲ್ಲಿ, ಭಾರದಲ್ಲಿ ಆಗಿದ್ದರು, ಚಿಂತೆ ಮಾಡುತ್ತಾ ಇದ್ದರು, ಅದನ್ನು ದೇವರ ಕರದಲ್ಲಿ ಒಪ್ಪಿಸೋಣ. ಕರ್ತನೇ, ಈ ಕಾರ್ಯ ನನ್ನಿಂದ ಸಾಧ್ಯ ಇಲ್ಲ, ಆದ್ದರಿಂದ ಈ ಕಾರ್ಯವನ್ನೆಲ್ಲ ನಿನ್ನ ಮೇಲೆ ಹಾಕುತ್ತೇನಪ್ಪ. ನಿನಗೋಸ್ಕರ ನಿನ್ನ ಹತ್ತಿರ ನಾನು ಕೊಡುತ್ತಿದ್ದೇನಪ್ಪ. ಕರ್ತನೇ, ಅದನ್ನು ನಮಗಾಗಿ ಸಾಧಿಸಿಕೊಡು, ಅದನ್ನು ನಮಗಾಗಿ ನೆರವೇರಿಸಿಕೊಡು. ಅದು ನಮ್ಮ ಕೈಗಳಲ್ಲಿ ಸಿಕ್ಕುವಂತೆ, ಆ ಕಾರ್ಯಗಳನ್ನು ಅಲ್ಲಿ ನಮಗೆ ಕೈಗೂಡಿ ಬರುವಂತೆ ನಮಗೆ ಸಹಾಯ ಮಾಡೆಂಬುದಾಗಿ ಆ ದೇವರ ಕರದಲ್ಲಿ ನಮ್ಮನ್ನು ಸಮರ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಖಂಡಿತವಾಗಲೂ ಈ ವಾಕ್ಯದ ನಿಮಿತ್ತ ನಮ್ಮನ್ನು ಅನುಗ್ರಹಿಸುವ, ಈ ವಾಗ್ದಾನದ ನಿಮಿತ್ತ ನಮ್ಮನ್ನು ಹಾಲೆಲೂಯಾ ದೃಢಪಡಿಸುವ ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಹಾಲೆಲೂಯಾ. ನಮ್ಮ ನಂಬಿಕೆಯು ಕಡಿಮೆಯಾಗಿ ಹೋದಾಗ ದೇವರಿಂದ, ವಚನಗಳಿಂದ ನಮ್ಮನ್ನು ದೃಢಪಡಿಸುವುದಕ್ಕೆ ಅವನು ಶಕ್ತನಾಗಿದ್ದಾನೆ. ನಮ್ಮ ಎಲ್ಲ ಚಿಂತಾ ಭಾರಗಳನ್ನು ಆತನ ಮೇಲೆ ಹಾಕೋಣ. ಆತ ನಮಗೋಸ್ಕರ ಚಿಂತಿಸುತ್ತಾನೆ. ಹಾಲೆಲೂಯಾ. ವಿಶ್ವಾಸದಿಂದ ಆತನ ಕರಗಳಲ್ಲಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯ ದೇವರೇ, ಈ ಬೆಳಗಿನ ಸಮಯದಲ್ಲಿ ನಿನ್ನ ಕರದಲ್ಲಿ ನಮ್ಮನ್ನು ಸಮರ್ಪಿಸುತ್ತೇವೆ. ಕರ್ತನೇ, ಈ ವಾಕ್ಯಕ್ಕಾಗಿ ಸ್ತೋತ್ರ ತಾವೇ. ಆತನ ಮೇಲೆ ನಿಮ್ಮ ಚಿಂತೆನೆಲ್ಲ ಹಾಕಿರಿ ಎಂಬುದನ್ನು ವಾಕ್ಯದಲ್ಲಿ ನಾವು ನೋಡಿದವಲ್ಲ ಕರ್ತನೇ. ನಿಮ್ಮ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸುತ್ತಾನೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿದವಲ್ಲಪ್ಪ. ಕರ್ತನೇ, ಈ ವಾಕ್ಯದ ನಿಮಿತ್ತ ನಿನ್ನ ಕರದಲ್ಲಿ ನಮ್ಮ ಎಲ್ಲ ಚಿಂತೆಗಳನ್ನು, ನಮ್ಮ ಎಲ್ಲ ಭಾರಗಳನ್ನು, ನಮ್ಮ ಎಲ್ಲ ದುಃಖಗಳನ್ನು, ನಮ್ಮ ಎಲ್ಲ ವೇದನೆಗಳನ್ನು ಕರ್ತನೇ ಸ್ತೋತ್ರ ಹಾಲೆಲೂಯಾ ನಿನ್ನ ಮೇಲೆ ಹಾಕುತ್ತೇವಪ್ಪ. ನೀ ನಮಗೋಸ್ಕರ ಚಿಂತಿಸುವ, ನಮ್ಮ ಭಾರಗಳನ್ನೆಲ್ಲ ಹೋಗಲಾಡಿಸುವ, ನಮ್ಮ ದುಃಖಗಳನ್ನೆಲ್ಲ ಹೋಗಲಾಡಿಸುವ, ನಮ್ಮ ಎಲ್ಲ ವಿಧವಾದ ವೇದನೆಗಳನ್ನು, ಪ್ರಯಾಸಗಳನ್ನು ನೀಗಿಸಿ ನಮ್ಮನ್ನು ದೃಢಪಡಿಸಿ ನಮ್ಮನ್ನು ಧೈರ್ಯವಾಗಿ ನಡೆಸುವ ದೇವರೆಂಬುದಾಗಿ ನಂಬಿ ನಿನ್ನ ಪಾದಪೀಠದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವಪ್ಪ. ನಮ್ಮ ಎಲ್ಲ ಚಿಂತೆ ಭಾರಗಳನ್ನು ನಿನ್ನ ಮೇಲೆ ಹಾಕುತ್ತೇವೆ. ನೀ ನಮಗೋಸ್ಕರ ಚಿಂತಿಸುವ ದೇವರೆಂಬುದಾಗಿ ನಂಬುತ್ತಿದ್ದೇವೆ ಕರ್ತನೇ. ಸ್ತೋತ್ರ ಕರ್ತನೇ, ಈ ದಿವಸಗಳಲ್ಲಿ ಕರ್ತನೇ ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಬರುವ ದಿವಸಗಳಲ್ಲಿ ಕರ್ತನೇ ಅದರ ರಿಸಲ್ಟ್ಗಳು ನಾವು ಕಾಣುವಂತೆ ಕರ್ತನೇ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೊಬ್ಬರನ್ನು ಅನುಗ್ರಹಿಸಲಿ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಹಾಲೆಲೂಯಾ.